ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದೇವರ ಎತ್ತುಗಳ ನೆಲೆ ಗೋಯಜ್ಞ ಮತ್ತು ಗೋವುಗಳ ಸಂರಕ್ಷಣಾ ತಾಣವಾಗಿದೆ ಎಂದು ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಹೊರವಲಯದ ಶ್ರೀ ಜಗಳೂರಜ್ಜ ದೇವಸ್ಥಾನದ ಸಮೀಪದಲ್ಲಿರುವ ನನ್ನಿವಾಳದ ಕಟ್ಟೆಮನೆಗೆ ಸೇರಿದ ಮುತ್ತೈಗಳ ದೇವರ ಎತ್ತುಗಳಿಗಾಗಿ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯಿಂದ ನಿರ್ಮಿಸಿರುವ 2 ಶೆಡ್ಗಳನ್ನು ಗೋಪೂಜೆ ನೆರವೇರಿಸಿ ಅವರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ತಾಲೂಕು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ಕೆಎಂ ಯತೀಶ್ ಅವರು ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯ ನಿರ್ಮಿಸಿರುವ ಶೆಡ್ಗಳ ನಿರ್ಮಾಣ ಕಾರ್ಯ ಸಾರ್ಥಕ ಸೇವೆಯಾಗಿದ್ದು ಇನ್ನು ಎಲ್ಲರೂ ಸೇರಿ ಹೆಚ್ಚು ಪ್ರಚಾರ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ, ಗುಂಜಿಗಾರ್ ಪಾಪಯ್ಯ, ಪದ್ಮ, ಗೋವಿಂದರಾಜು, ಶ್ರೀದೇವಿ, ಶ್ರೀನಿವಾಸ್, ಲಕ್ಷ್ಮೀದೇವಮ್ಮ, ರುದ್ರಪ್ಪ, ನಾಗರಾಜ್, ರಾಘವೇಂದ್ರ, ಪ್ರೇಮಲೀಲಾ, ಸುಧಾಮಣಿ, ಯತೀಶ್ ಎಂ ಸಿದ್ದಾಪುರ, ವಿಶಾಲಾಕ್ಷಿ, ಪುಟ್ಟಣ್ಣ, ಗೀತಾ, ಯಶೋಧ, ರಾಜೇಶ್ವರಿ, ಶಾರದಾ, ಬಾಬು ರೆಡ್ಡಿ, ಗಂಗಾಧರ ಶೆಟ್ಟಿ, ದೀಪಾ, ಭಾಗ್ಯ, ಪರಿಮಳ, ಮಲ್ಲಿಕಾರ್ಜುನ ಸೇರಿದಂತೆ ದೇವರ ಎತ್ತುಗಳ ಆರಾಧಕರು ಉಪಸ್ಥಿತರಿದ್ದರು. ಮಹಿಷನ ಕೊಂದು ಮಹಿಷಮರ್ದಿನಿಯಾದ ಶ್ರೀ ಶಿವಶಂಕರಿ ನಿನಗಾರುತಿ. ಚಂಡಮುಂಡಾಸುರನ ರುಂಡವ ತಳಿದಂತ ರಾಜರಾಜೇಶ್ವರಿ ನಿನಗಾರುತಿ. ರಾಜರಾಜೇಶ್ವರಿ ನಿನಗಾರುತಿ. ಆದಿಶಂಕರರ ಕರಕಮಲ ಪೂಜಿತ ಶ್ರೀ ಶಾರದಾಂಬೆಗೆ ಶುಭರಾರುತಿ. ಮಂಗಳಳಾಗಿನ ಮಂಗಳ ದೇವಿಗೆ ಆಡುತ್ತ ಬೆಳಗುವೆ ಮುದದಾರುತಿ. ಆಡುತ್ತ ಬೆಳಗುವೆ ಮುದದಾರುತಿ. ಪದ್ಮನಾಭನ ಹೃದಯ ವಿಹಾರಿಣಿ ಶ್ರೀ ಮಹಾಲಕ್ಷ್ಮಿಯೇ ನಿನಗಾರುತಿ. ಮೊದಲಿ ಶ್ರೀಹರಿಯ ಹೃದಯ ಮಂದಿರದೊಳು ನೆಲಸಿಹ ದೇವಿಗೆ ನಿನಗಾರುತಿ. ನೆಲಸಿಹ ದೇವಿಗೆ ನಿನಗಾರುತಿ. ನರಸಿಂಹ ದೇವಿಗೆ ನಿನಗಾರುತಿ.
ಹರ ಹರ ಮಹಾದೇವ ರಮಣ ಗೋವಿಂದ ಗೋವಿಂದ. ಕೇಶವಾಯ ನಮಃ ಓಂ ನಾರಾಯಣ ನಮಃ ಓಂ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ ಓಂ ವಿಷ್ಣುವೇ ನಮಃ ಓಂ ನಮಃ ಎಲ್ಲರೂ ಈ ಕಡೆ ಬನ್ನಿ. ಕೇಶವಾಯ ನಮಃ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ಶಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಮನೋಜಾಯ ನಮಃ ಪುರುಷೋತ್ತಮಾಯ ನಮಃ ಮೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಮುಕ್ತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ. ಶ್ರೀ ನೂತನ ಗೋ ನಿವಾಸ ದೇವತಾಭ್ಯೋ ನಮಃ. ನಾನಾವಿಧ ದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಪೂಜಯಾಮಿ ಧೂಪಮಾಧ್ಯಾಪಯಾಮಿ ದೀಪಂ. ಓಂ ನಿರ್ವಾಸನ್ ಓಂ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿಯಾ ಯೋಜಿತಂ ಮಯಾ ಗೃಹಾಣಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಹಂ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ತ್ರಾಹಿ ಮಾಂ ನರಕಾದ್ಘೋರಾತ್ ದಿವ್ಯಜ್ಯೋತಿ ನಮೋಸ್ತುತೆ. ನೂತನ ಗೋ ನಿವಾಸ ದೇವತಾಭ್ಯೋ ನಮಃ. ಉತ್ತರ ನೀರಾಜನಂ ದರ್ಶಯಾಮಿ. ಜೈ ಮಂಗಳ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ. ಈ ಕಡೆ ಬರ್ರಿ, ಬೇಗ ಬರ್ರಿ. ನೀವು ಬರ್ರಿ ಸಿದ್ದೇಶ್, ನಾವು ತೆಗಿತಾ ಎಲ್ಲ ನಿಂತ್ಕೊಳ್ಳಿ ಎಲ್ಲ ಜಜ್ಮೆಂಟ್ ಬರ್ರಿ. ಅಲ್ಲ ಫಸ್ಟ್ ಮುಂದೆ ಇಟ್ಬಿಟ್ರೆ ಅದು ತಿನ್ಕಂತಿರುತ್ತೆ ನಾವು ಇಟ್ಬಿಟ್ರೆ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಯೋಗೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಗೋ ಅರ್ಘ್ಯಂ ಸಮರ್ಪಯಾಮಿ ಔಪಚಾರಿಕ ಸ್ನಾನಂ ಸಮರ್ಪಯಾಮಿ ಔಪಚಾರಿಕ ಸ್ನಾನಂ ಸಮರ್ಪಯಾಮಿ ಗಂಧಾಧಾರಯಾಮಿ ಅದು ಬೆದರುತ್ತೆ ಸ್ವಲ್ಪ. ಮಾಧವಾಯ ನಮಃ. ಗೋವಿಂದಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಶ್ರೀಧರಾಯ ನಮಃ. ಶ್ರೀಕೇಶಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ. ಕೃಷ್ಣಾಯ ನಮಃ. ವಾಸುದೇವಾಯ ನಮಃ. ಗೋದೇವತಾಭ್ಯೋ ನಮಃ. ನಾನಾವಿಧ ದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಪೂಜಯಾಮಿ. ದಶಾಂಗಮಿತಿ ಧೂಪಂ ಇದ್ರೆ ಇದೆ
ಶ್ರೀ ಸಿದ್ದರಾಮ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಯುತ KM ಯತೀಶ್ವರವರು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಶ್ರೀಗಳು ಎಲ್ಲರಿಗೂ ನೆನೆಸಿ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಇದೊಂದು ವಿಶೇಷವಾದ ಭಕ್ತಿಪೂರ್ವಕವಾದ ಧರ್ಮವನ್ನು ನೆಲೆಗೊಳಿಸಿರ್ತಕ್ಕಂತಹ ಗೋಮಾತೆಯ ಒಂದು ಸಂರಕ್ಷಣಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಜೊತೆಗೆ ಹಸು ಇದೆ ಅಲ್ವಾ? ಆದರೆ ಪೂರ್ವದಿಂದಲೂ ಕೂಡ ಇಂದಿನವರೆಗೂ ಮಾನವನಿಗೆ ಸಹಾಯ ಮಾಡಿರ್ತಕ್ಕಂಥ ಯಾವ ಅಂದರೆ ಆಕಳು ಮತ್ತು ಎತ್ತುಗಳು, ಆಕಳು ಮತ್ತು ಗೋವು ಮತ್ತು ಎತ್ತುಗಳು, ಕುಡಿ, ಮೇಕೆ ಇವೆಲ್ಲ ಇದ್ದಾವೆ. ಆದರೆ ಮಾವನಿಗೆ ಅತ್ಯಂತ ನಿಕಟ ಸಂದರ್ಭ ಸ್ನೇಹಿತನಾಗಿರ್ತಕ್ಕಂಥವು ಇವೇ ಗೋವುಗಳು. ಯಾಕಂದರೆ ನಮಗೇನು ನಾವು ಜೀವಜಲ ಅಂತ ಹೇಳ್ತೀವಿ ನೀರನ್ನು, ಅದೇ ರೀತಿ ನಾವು ಪ್ರಾಣವರ್ಷಕ ಹಾಲನ್ನು ಕೊಡ್ತಿರ್ತಕ್ಕಂಥ ಅಮೃತವನ್ನು ನೀಡಿರ್ತಕ್ಕಂಥವು ಈ ಗೋಮಾತೆಗಳೇ ನಾವು ಏನಂತ ಕರಿಬೋದು? ತಾಯಿ ಕಾಮ ಅಲ್ವಾ? ಇವಾಗ ಯಾಕೆ ಪೂಜೆ ಮಾಡೀವಿ ನಾವು? 85 ದೇವರ ಏನು ಗೊಬ್ಬರ ಮಕ್ಕಳೇ, ಅವೆಲ್ಲವೂ ದೇವರ ಮಕ್ಕಳೇ. ಅದರಲ್ಲಿ ವಿಶೇಷವಾಗಿ ಮಾತನಾಡ್ತಕ್ಕಂಥ ಈ ದೇವರ ಮಕ್ಕಳಿಗೆ ಮಾತನಾಡದೇ ಇರತಕ್ಕಂತಹ ಗೋ ಸಹಾಯ ಮಾಡ್ತಾ ಬಂದಿದೆ. ಹೌದಲ್ಲ? ಸುಮಾರು ವರ್ಷಗಳಿಂದ ಮಾನವನನ್ನು ಬದುಕಿಸ್ತಲೇ ಬಂದಿದೆ. ನಾವೇನು ಮಾಡ್ತಾ ಇದ್ದೀವಿ? ಅವುಗಳಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದೀವಿ. ಇವಾಗ ಹೇಳಿದ್ರೆ ಆಗಲೇ ಕಸಾನಕಾಯಿ ಕಲಿಸ್ತಾ ಇದ್ದೀವಿ. ಇವು ಮುದಿಯಾದ ಅಂತ ನಮ್ಮನ್ನು ಬರಕ್ಕೆ ತಳ್ತಾರಲ್ಲ, ಹಂಗೆ ಸ್ವಲ್ಪ ಬಡವಾಗ್ತಿದ್ದಂಗೆ ಅವ್ನು ಮಾರಾಟಕ್ಕೆ ತಳ್ಳೋದು, ಮಾಂಸಕ್ಕೆ ಕೊಡೋದು, ಈ ರೀತಿ ಮಾಡ್ತಿರ್ತೀವಿ. ಇವತ್ತು ಸರ್ ಹೇಳಿದ್ರು ಅವರು, ಇವತ್ತು ಅವರೊಂದು ವಿಶೇಷತೆ ನೋಡಿದರೆ ಆ ಗೋಮಾತೆಯನ್ನು ಒಂದು ಸರಿ ನೋಡಿದರೆ ಅವಕ್ಕೆ ಮೂಗ್ದಾಣ ಇಲ್ಲ, ಮೂಗ್ದಾಣ ಇಟ್ಟಿಲ್ಲ. ಅವರು ನಮ್ಮ ಮನೆ ಹತ್ರ ಸಾಕಿರೋ ನಾವು ಮೂಗ್ದಾಣ ಇಟ್ಟು ಎಳ್ಕೊಂಬರ್ತೀವಿ. ಆದರೆ ಇವು ಹೇಳ್ದಂಗೆ ಕೇಳ್ತೇವೆ ಅಂತ, ನಮ್ಮ ಹೇಳ್ದಂಗೆ ಕೇಳಲ್ಲ ಅಲ್ಲ. ಏಕೆ? ದೇವರ ಮಕ್ಕಳು. ಅದಕ್ಕೋಸ್ಕರ ಇಂತಹ ಒಂದು ಪಶುಗಳನ್ನು ಸಾಕಿ, ಇವತ್ತು ಅವ್ರು ಹೇಳಿದ್ರು ಚಿಕ್ಕ ಕರುಗಳು ಬಿಸಿಲಲ್ಲಿ ಬಂದು ನೋಡಿದಾಗ ತೇಗ್ತಿರ್ತ ಬಾಯಿ ತಟ್ಕೊಂಡು ನಾವು ನೋಡೋಕ್ಕಾಗೋದಿಲ್ಲ. ಆ ಸಾಕಿದವನಿಗೆ ಕಣ್ಣೀರು ಬರುತ್ತೆ, ಖಂಡಿತ ಸುಳ್ಳಲ್ಲ. ಇದೆಲ್ಲರೂ ಸೇರ್ಕೊಂಡು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಹೆಸರು ಗೊತ್ತಾಗಿದೆ, ಶುಭ ಅವರು ಫಸ್ಟ್ ಅಲ್ಲ ಬರ್ತಾ ಇರ್ತಾರೆ. ಹಂಗೆ ನೀವು ಬಂದ್ಬಿಟ್ಟು ಇದೆಲ್ಲ ನೋಡಿದ್ರಿ, ಇದಕ್ಕೇನಾದರೂ ನಾನು ಸಹಾಯ ಮಾಡಬೇಕು, ಈ ಗೋಮಾತೆಗೆ ಮೂಕ ಪ್ರಾಣಿಗೆ ಏನೋ ಒಂದು ಸಹಾಯ ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸ್ಕೊಂಡಿದ್ದೀವಿ. ಇವತ್ತು ಇದು ಎಲ್ಲರಿಗೂ ಸಿಗೋದಿಲ್ಲ. ಈ ಪ್ರಾರಂಭ ಮಾಡಿದ್ದಕ್ಕೆ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದಿರಿ, ಎಲ್ಲರೂ ಸೇರಿಸಿದಿರಿ, ಒಳ್ಳೆಯ ಭಜನೆಯನ್ನು ಮಾಡಿದಿರಿ. ಅದರಾಗೆ ರಾಮ, ಕೃಷ್ಣ, ಹರಿ, ಗೋವಿಂದ ಎಲ್ಲರೂ ಬಂದು ಹೋಗ್ಬಿಟ್ರು. ಇಲ್ಲಿ ಬೇರೆ ಕಡೆಗೆಲ್ಲ ಬರೋಲ್ಲ, ಹೌದಲ್ಲ? ಇದಕ್ಕೆ ಒಳ್ಳೆ ಸ್ಥಳಕ್ಕೆ ಕರ್ಕೊಂಬಂದು ಈ ಒಂದು ಸಂದರ್ಭದಲ್ಲಿ ಇದೆಲ್ಲವನ್ನು ಹೆಚ್ಚಿಗೆ ಪ್ರಸಾರ ಮಾಡಿರ್ತಕ್ಕಂಥವರು ಯಾರಂದರೆ ಯತೀಸ್ತಾರೆ. ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ, ಬಹಳಷ್ಟು ಪ್ರಯತ್ನ ಮಾಡಿ ಇಷ್ಟರ ಮಟ್ಟಿಗೆ 2 ಸೆಡ್ನ ಮಾಡಿದ್ದಾರೆ. ಈ ಮಧ್ಯ ಜಾಗವನ್ನು ಏನಾದರೂ ಮಾಡಿ ತುಂಬಬೇಕಲ್ಲ ಅಲ್ವಾ? ಅದು ಗ್ಯಾಸ್ ಐತದೆ, ಆ ಗ್ಯಾಪ್ ಇದೆ, ಆ ಗ್ಯಾಪನ್ನು ಬಿಡಬಾರ್ದು. ಹಂಗಾದ್ರೆ ಅದನ್ನು ಹೇಳೋದಂಗೆ ಎಲ್ಲರೂ ಬಂದಿದ್ದೀವಲ್ಲ, ಆಳುವ ಕೈ ಅಂತ ಹೇಳ್ತೀವಿ, ಎಲ್ಲರೂ ಚಪ್ಪ